ಏಳನೇ ತರಗತಿಯ ಗಣಿತ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಪಾಠದಲ್ಲಿ ಗುಣಲಬ್ಧಗಳಲ್ಲಿ ವಿನ್ಯಾಸಗಳು ಅಂತ ಬರುತ್ತೆ. ಅದ್ರ ಮೇಲೇ ನೋಡ್ಕೊಂಡು ಹೋಗೋಣ. ಈಗ ನೋಡಿ, 116 ಗುಣಿಸು 5 ಇದನ್ನು 5ರಿಂದ ಗುಣಿಸ್ತಾ ಕೂರೋಕ್ಕಿಂತ ಇದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿ ಗುಣಲಬ್ಧಗಳಲ್ಲಿ ವಿನ್ಯಾಸಗಳು ಅಂತ ಹೇಳಿ ಮಾಡ್ತಾ ಬಂದಿದ್ದಾರೆ. ಏನಂತಂದರೆ, ಈ 116 ಏನು ಮಾಡೋದು ಬೇಡ, ಹಾಗೇ ಇರಲಿ. ಈ 5 ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ 5 ಅಂದರೆ ನಾವು ಏನು ಬರಿಬೋದು ಇದ್ರ ಬದಲಾಗಿ ಅಂದರೆ 10/2 ಅಂತ ಬರಿಬೋದು. 10/2 ಅಂತ ಬರೆದ್ಬಿಟ್ಟು ಇದನ್ನು ಏನು ಮಾಡಬೇಕು, 2 1s, ಆಮೇಲೆ 2 5ಲಿ 10, 1 ಉಳಿತು, 2 8ಲಿ 16. ಇದಕ್ಕೆ ಗುಣಿಸೋದು ಈಸಿ. 58 1ಲಿ 58, ಮುಂದೆ 1 0. ಇದು ಬೇಗ ಬರುತ್ತೆ ಅನ್ನೋದು ಅವ್ರದ್ದು ಇದು. ಹಾಗೆ ಇನ್ನೊಂದಿದೆ ಎಕ್ಸಾಂಪಲ್ 2, 824 × 25. ಈ 25 ಅನ್ನೋದನ್ನು ಏನು ಮಾಡ್ತಾರೆ ಅವರು, 100/4 ಅಂತ ಬರ್ಕೋತಾರೆ. ಎಕ್ಸಾಂಪಲ್ಸ್ ಬುಕ್ಸಲ್ಲಿ ಇದೆ ಅದು, ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದನ್ನು 100/4, ಈ 4ಗೂ ಇದಕ್ಕೂ ಡಿವೈಡ್ ಮಾಡ್ತಾರೆ. 4 1ಲಿ 4 2ಲಿ 8, 4 0, 4 6ಲಿ 24. ಇದನ್ನು ಗುಣಿಸೋದು ಈಸಿ. 206 1ಲಿ 206, ಮುಂದೆ 2 0. ಈ ರೀತಿ ಈಸಿ ಆಗುತ್ತೆ. ಈಗ ಬನ್ನಿ, ಅಲ್ಲಿ ಎಕ್ಸಾಂಪಲ್ಸ್ ಅಲ್ಲೇ ಇದೆ, ಮಾಡ್ತಾ ಹೋಗೋಣ. ಇಲ್ಲಿದೆ ನೋಡಿ, 2 × 1768 × 50. ಇಲ್ಲಿ 50ಯನ್ನು ಏನಂತ ಬರ್ಕೊಳ್ಳೋಣ, 100/2 ಅಂತ ಬರ್ಕೊಳ್ಳೋಣ. ಆವಾಗ 2 × 1768 100/2. ಈ 2 ಕ್ಯಾನ್ಸಲ್. ಈಗ 1768 1s 1768, ಇದು 00. ಎಷ್ಟು ಈಸಿಯಾಗಿ ಬರುತ್ತೆ ಇದು, ನಿಜ ಅವರು ಹೇಳೋದು. ಈಗಿಲ್ಲ 72 × 125. ಮುಂದೆ ಸುಳುಹು ಅಂತ ಕೊಟ್ಟಿದ್ದಾರೆ. 125 ಬದಲಾಗಿ 1000/8 ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. 72 1000/8. 8 1ಲಿ 8 7 56, 8 8 64, 8 9ಲಿ 72. ಇದು 9 1ಲಿ 9, 3 0, 9000 ಬರುತ್ತೆ. ಹಾಗೆ ಇಲ್ಲೊಂದಿದೆ ನೋಡಿ, ಇದು 125 × 40 × 8 × 25. ಎಲ್ಲೆಲ್ಲಿ ಏನು ಚೇಂಜಸ್ ಮಾಡ್ಕೋಬೋದು. 125 ಅಂದರೆ ಆಗಲೇ ಹೇಳ್ದಂಗೆ 1000/8 ಹಾಕೋಬೋದು. ಇದನ್ನು 1000/8. 40 ಹಾಗೆ ಇರಲಿ, 8 ಹಾಗೆ ಇರಲಿ. 25 ಅಂತಂದರೆ ಏನು ಹಾಕೋಬೋದು, 100/4 ಹಾಕೋಬೋದು. ಇವಾಗ ಎಲ್ಲೆಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ ನೋಡಿ, ಈ 8 ಕ್ಯಾನ್ಸಲ್. 4 1ಲಿ 4 10ಲಿ. ಇದು ಗುಣಾಕಾರ ತುಂಬ ಈಸಿ. 1 1ಲಿ 1 1ಲಿ 1 1ಲಿ 1, ಉಳಿದಿದ್ದು ಝೀರೋಸ್. 3 4 5 6, 6 0. 1 2 3 4 5 6. 10 ಲಕ್ಷ ಆನ್ಸರ್. ಈಸಿಯಾಗಿ ಬರುತ್ತೆ ಇದು, ನಿಜ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ 25 × 12. ಇಲ್ಲಿ ಏನು ಮಾಡ್ಕೋಬೋದು, ಈಗ ಗೊತ್ತಾಗ್ಬಿಡುತ್ತೆ. 25 ಅಂದರೆ ನಾವು 100/4 × 12. 4 1ಲಿ 4 3ಲಿ, ಆವಾಗ 3 1ಲಿ 3, 2 0, 300 ಆನ್ಸರ್ ಬಂತು. ಇಲ್ಲೊಂದಿದೆ ನೋಡಿ, ಇದು 15 × 240 ಅಲ್ಲ, 25 ಮಾಡ್ಕೋಬೇಕು ಇದನ್ನು. 25 × 240. 25 ಅಂತಂದರೆ 100/4 × 240. 4 1ಲಿ 4 6ಲಿ 24, ಇದು 1 0. 6 1ಲಿ 6, ಆಮೇಲೆ ಇದು 2 0, ಇದು 1, 3 0, 6000. ಈಸಿಯಾಗಿ ಸಿಕ್ತು. ಇಲ್ಲೊಂದಿದೆ ನೋಡಿ, 250 × 120. ಇದನ್ನು ಹೇಗೆ ಮಾಡ್ಕೊಳ್ಳೋದು. 25 ಅಂದರೆ ಏನು ಬರ್ಕೊತಾ ಇದ್ವಿ ನಾವು, 100. ಇದ್ರ ಮುಂದೆ ಇನ್ನೊಂದು ಬರ್ಕೊಳ್ಳಿ, ಆಮೇಲೆ ಇದನ್ನು 4 ಮಾಡ್ಕೊಳ್ಳಿ, 120. ಆವಾಗ 4 1ಲಿ, ಅವಾಗ ಬರುತ್ತಾ ಇಲ್ವನು ಚೆಕ್ ಮಾಡಿಕೊಂಡೇ ಬರ್ಕೋಬೇಕು. ಒಂದೊಂದು ಸಾರಿ ಬೇರೆ ಬೇರೆ ಆಗಿಬಿಡುತ್ತೆ. 1000, 4 2ಲಿ 8, 2 ಉಳಿತು. 4 5ಲಿ 20, 0, 4 0s 0. ಸರಿ ಇದೆ. 4 3ಲಿ 12, ಇದು 1 0. ಆವಾಗ 3 1ಲಿ 3, 3 1 4 0, 30,000 ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಇದು
2500 ಇಂಟು 12. ಇದನ್ನು ಅಷ್ಟೇ, ಇದಕ್ಕೇನು ಮಾಡಬೇಕು, 25 ಅಂದರೆ 100/4. ಈ ಎರಡು ಝೀರೋಸನ್ನು ಬರ್ಕೊಳ್ಳಿ. ಇಲ್ಲಿ ಮೇಲೆ ಎರಡು ಝೀರೋಸ್ ಬರ್ಕೊಂಡ್ಮೇಲೆ ಇಲ್ಲ ಅಷ್ಟೇ, 4 ಒಂದ್ಲಿ 4 ಮೂರ್ಲಿ 3 ಒಂದ್ಲಿ 3, ಮುಂದೆ 4 0. ಇದೂ ಇಷ್ಟು ಬಂತು, ಸರಿ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇಲ್ಲಿ ಇದು ಝೀರೋಸನ್ನು ಲೆಕ್ಕ ಆಮೇಲೆ ಹಾಕ್ಕೊಳ್ಳಿ. ಎಷ್ಟಿದೆ? 1 2 3 4 5 6 7 ಇದೆ. 12 ಏನು ಬರ್ಕೊಳ್ಳಿ, 4 ಮೂರ್ಲಿ 12. ಝೀರೋಸ್ ಎಷ್ಟಿದೆ? 7. ಎರಡು ಕಡೆ ಭಾಗ ಹಾಕಿ. 7 ಅಂದಾಗ ಇಲ್ಲೊಂದು 4, ಈ ಕಡೆ ಒಂದು 3. 4 ಮೂರ್ಲಿ 12, ಮುಂದೆ 7 0, 4 3 7 0. ಇಷ್ಟು ಮಾಡಿದ್ರೆ ಆಗೋಯ್ತಿದು. ನೆಕ್ಸ್ಟ್ ಬರುತ್ತೆ, ಗುಣಲಬ್ಧವು ಎಷ್ಟು ಉದ್ದವಿದೆ. ಮುಂದಿನ ಪ್ರತಿ ಬಾಕ್ಸ್ನಲ್ಲಿ ಗುಣಲಬ್ಧಗಳು ಆಸಕ್ತಿಕರ ವಿನ್ಯಾಸಗಳನ್ನು ಉಂಟು ಮಾಡುತ್ತವೆ. ಅವುಗಳನ್ನು ಮೌಲ್ಯಾಂಕನ ಮಾಡಿ ವಿನ್ಯಾಸವನ್ನು ಕಂಡುಹಿಡಿಯಿರಿ. ವೀಕ್ಷಿಸಿದ ವಿನ್ಯಾಸವನ್ನು ಆಧರಿಸಿ ಗುಣಲಬ್ಧಗಳನ್ನು ವಿಸ್ತರಿಸಿ. ಇದು ಎಲ್ಲ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಗೊತ್ತಿರುತ್ತೆ. 11 ಸ್ಕ್ವೇರ್ 121. ಇದನ್ನು ಬರೆಯೋದು ಸಾಮಾನ್ಯ ಗೊತ್ತಿರುತ್ತೆ. ಇದನ್ನು 1 2 3 ಇದ್ರ ಉಲ್ಟಾ ಬರೀಬೇಕು, 2 1. ಇಲ್ಲಿ ಇದೂ ಅಷ್ಟೇ, 1 2 3 4 3 2 1. ನೋಡಿ ಹೆಂಗೆ ಬರೆದ್ವಿ ಇದನ್ನು ಅಂದರೆ, 121 ಗೊತ್ತಿದೆ. ಇಲ್ಲಿ 3 1 ಇದ್ದಾಗ 1 2 3 3 1s 1 2 3ವರೆಗೂ ಬರಿತೀವಿ. ಇದ್ರ ಉಲ್ಟಾ ಮತ್ತೆ ಇದನ್ನು ಉಲ್ಟಾ ಬರ್ಕೋಬೇಕು, ಅಂದರೆ 2 1 ಹೀಗೆ ಬರ್ಕೋತೀವಿ. ಇಲ್ಲಿ 4 ಇದೆ, ಆವಾಗ 1 2 3 4 ಮತ್ತು ಅದರ ರಿವರ್ಸ್ ಮಾಡ್ಕೋಬೇಕು, 3 2 1. ಇಷ್ಟೇ. ಎಷ್ಟು ನಂಬರ್ ಕೊಟ್ಟಿರ್ಬೇಕಾದ್ರೆ ಇನ್ನೂ ಒಂದು ನಂಬರ್ ಬರ್ಕೋಬೋದು ನಾವು, 1 1 1 1 1 ಇಂಟು 1 1 1 1 5 ಆವಾಗ ಆನ್ಸರು 1 2 3 4 5, ರಿವರ್ಸು 4 3 2 1. ಈ ರೀತಿ ಎಷ್ಟಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಇದನ್ನು ಈಸಿ. ಇದನ್ನು ಗುಣಾಕಾರ ಮಾಡಿ. ಫಸ್ಟ್ ಒಂದು ಗುಣಾಕಾರ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಮಾಡಿಬಿಡೋಣ. ಇಲ್ಲಿ 66 ಇಂಟು 61, 66 ಪ್ಲಸ್ 6 6 36, 6 6 36, 3 39, 6 6 12, ಇಷ್ಟು ಬಂತು, 4026. ಈಗ ಇದನ್ನು ನೋಡಿದಾಗ ಇಲ್ಲೊಂದು 6 ಜಾಸ್ತಿ ಆಗಿದೆ, ಇಲ್ಲೊಂದು 6 ಜಾಸ್ತಿ ಆಗಿದೆ. ಆವಾಗ 440226. ಇಲ್ಲಿ ಮತ್ತೊಂದು 6 6 ಜಾಸ್ತಿ ಆಗಿದೆ, ಆವಾಗ 44032226. ಇನ್ನು ಎಷ್ಟಾದರೂ ಪ್ಯಾಟರ್ನ್ಗಳನ್ನು ಇದನ್ನು ಬರಿಬೋದು ಈ ರೀತಿ. ಹಾಗೆ ಇಲ್ಲಿ 3 5 15. ಇಲ್ಲಿ 3 3 ಜಾಸ್ತಿ ಆಗಿದೆ, ಆವಾಗ 1155. ಇಲ್ಲಿ 3 3 ಮತ್ತೊಂದು ಜಾಸ್ತಿ ಆಯಿತು, 1 1. ಇಷ್ಟೇ ಪ್ಯಾಟರ್ನ್ ಇದು. ಇನ್ನು ಇಲ್ಲಿ 101 ಇಂಟು 101. ಇದಕ್ಕೆ ಏನು ಮಾಡ್ಬೋದು, ಇದಕ್ಕೆ ಇಲ್ಲಿ ಅಂದರೆ 7ನೇ ಕ್ಲಾಸ್ ಮಕ್ಕಳಿಗೆ ಅಂದರೆ ಗುಣಿಸಿನೇ ಹೇಳಬೇಕಾಗತ್ತೆ. ಆದರೆ ಹೈಯರ್ ಸ್ಟ್ಯಾಂಡರ್ಡ್ ಮಕ್ಕಳಿಗಾದರೆ ಏನಂತಂದರೆ ಐಡೆಂಟಿಟಿ ಗೊತ್ತಿದೆ. ಏನಂತಂದ್ರೆ 101 ಹೋಲ್ ಸ್ಕ್ವೇರ್. ಆವಾಗ ನಮ್ಗೆ ಏನಂತ ಬರ್ಕೋಬೋದು, ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದನ್ನು ಏನು ಮಾಡ್ಕೋಬೋದು ನಾವು, 100 ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಂಡಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಮಾಡಿಕೊಂಡು 100 ಸ್ಕ್ವೇರ್ದು 4 0 ಪ್ಲಸ್ 1 1, ಇಲ್ಲಿ 200. ಆವಾಗ ಆನ್ಸರ್ ಎಷ್ಟು ಸಿಗುತ್ತೆ, ಇದು 1 ಅಂತೂ ಲಾಸ್ಟ್ ಪ್ಲೇಸಲ್ಲಿ ಬರುತ್ತೆ, ಆಮೇಲೆ 0, ಇಲ್ಲಿ 2 ಪ್ಲೇಸು 0 1. ಹಾಗಾದರೆ ಇದ್ರದ್ದೆಷ್ಟು ಈ ಕಡೆ ಬರಿತೀನಿ, 1 0 2 0 1. ಹಾಗೆ ಇದನ್ನು ಹೇಗೆ ಮಾಡ್ಬೋದು, ಹಾಂ 102 ಹೋಲ್ ಸ್ಕ್ವೇರ್ ಅಂತ ಮಾಡಿಕೊಂಡ್ರೆ 100 ಪ್ಲಸ್ 2 ಹೋಲ್ ಸ್ಕ್ವೇರ್. ಆವಾಗ ಎ ಸ್ಕ್ವೇರ್ ಅಂದರೆ 100 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2 ಸ್ಕ್ವೇರ್ 2ab. ಆವಾಗ ಇದು
10,000 ಪ್ಲಸ್ 2 2 4 ಪ್ಲಸ್ 400 ಕೂಡಿಸಿದಾಗ ಲಾಸ್ಟ್ 4 0 4 ಇಷ್ಟು ನೋಡಿ ಎಷ್ಟು ಬಂತು ಇಲ್ಲಿ. ಇಲ್ಲೂ ಪ್ಯಾಟ್ರನ್ ಸಿಗ್ತಾ ಇದೆ ನಮಗೆ 10404. ನೋಡಿ ಇದನ್ನು ಮೂರನೇದು ಬರಿಬೋದಾ? ಹಾಗೆ ನಾವು 1 ಇದ್ದಾಗ ಇಲ್ಲಿ 2 ಆಯಿತು, 2 ಇದ್ದಾಗ 4 ಆಯಿತು, 3 ಇದ್ದಾಗ ಹಾಗಾದ್ರೆ 6 ಆಗ್ಬೋದಾ? 10606 ಬರುತ್ತಾ ಚೆಕ್ ಮಾಡ್ಕೊಳ್ಳೋಣ. 103 ಹೋಲ್ ಸ್ಕ್ವೇರ್ ಅಂತ ಮಾಡ್ತೀವಿ. ಆವಾಗ 100 ಪ್ಲಸ್ 3 ಅಂತ ಸ್ಪ್ಲಿಟ್ ಮಾಡ್ಕೋತೀವಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ಬಿ, ಇದು 10,000 ಪ್ಲಸ್ 3 3 9 ಪ್ಲಸ್ 3 2 600. ಆವಾಗ ಇದನ್ನು ಹೀಗೆ ಮಾಡಿಕೊಂಡ್ರೆ ಬರುತ್ತೆ ಅನಿಸುತ್ತೆ. ಆವಾಗ ಲಾಸ್ಟ್ 9 0 6 ಅಂದರೆ ಹೀಗೆ ಬರ್ತಾಯಿದೆ. ಅಂದರೆ ಏನು ಮಾಡ್ಬೋದು ನಾವಿಲ್ಲಿ? ಲಾಸ್ಟ್ ಡಿಜಿಟನ್ನು ಸ್ಕ್ವೇರ್ ಮಾಡಿಕೊಂಡು 3 3 9, ಆಮೇಲೆ ಇಲ್ಲಿ 3 3 6 ಅಂತ ಮಾಡಿಕೊಂಡಾಗ ಇದು 10 0 6 0 9 ಈ ಥರ ಬರುತ್ತೆ. ನನಗೇನೋ ಇದನ್ನು ಈ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದೇ ಈಸಿ ಅಂತ ಅನಿಸಿದೆ.